ಕೇಳುಗರೆ, ಈಗ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಗಾಯತ್ರಿ ಜಿ ಹೆಗಡೆ. ಇವರು SDM ಆಯುರ್ವೇದ ಆಸ್ಪತ್ರೆ ಕಾಲೇಜು ಸಂಶೋಧನಾ ಕೇಂದ್ರ ಕುಡುಪಾಡಿ, ಉಡುಪಿ ಇಲ್ಲಿ ಸಹ ಪ್ರಾಧ್ಯಾಪಕಿಯಾಗಿದ್ದಾರೆ. ಇವತ್ತು ಇವರು ನಮಗೆ ಈ ಮೈಗ್ರೇನ್ ತಲೆನೋವು ಅಂದರೆ ಏನು, ಇದಕ್ಕೆ ಆಯುರ್ವೇದದಲ್ಲಿ ಯಾವ ರೀತಿಯಾದಂಥ ಚಿಕಿತ್ಸೆ ಇದೆ, ಇದರ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ. ಡಾಕ್ಟ್ರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಡಾಕ್ಟರ್. ಈಗ ನಾವು ಮೈಗ್ರೇನ್ ತಲೆನೋವು ಅಂತ ಕೇಳ್ತಾ ಇರ್ತೇವೆ. ಏನಿದು ಮೈಗ್ರೇನ್ ತಲೆನೋವು ಅಂದರೆ ಇದು ಉಳಿದ ತಲೆನೋವಿಗಿಂತ ಭಿನ್ನವಾ, ಹೇಗೆ? ನಮಗೆ ಹಲವಾರು ಕಾರಣಗಳಿಂದ ತಲೆನೋವು ಬರಬಹುದು. ಉದಾಹರಣೆಗೆ ಸೈನಸ್ ತೊಂದರೆಯಿಂದ ಬರ್ಬೋದು, ಕುತ್ತಿಗೆಯ ಸಮಸ್ಯೆಯಿಂದ ಬರ್ಬೋದು, ಕಣ್ಣಿನ ದೃಷ್ಟಿದೋಷಗಳಿಂದ ಬರ್ಬೋದು, ಟೆನ್ಷನ್ ಅಥವಾ ಸ್ಟ್ರೆಸ್ಸಿಂದ ಕೂಡ ತಲೆನೋವು ಬರ್ಬೋದು. ಆದರೆ ಮೈಗ್ರೇನ್ ತಲೆನೋವು ಅಂತ ನಾವು ಏನು ಕರಿತೇವೆ, ಇದು ಇವೆಲ್ಲದಕ್ಕಿಂತ ಭಿನ್ನವಾಗಿದೆ. ಇದನ್ನು ನಾವು ಅರ್ಧ ತಲೆನೋವು ಅಂತಲೂ ಕರಿತೇವೆ. ಯಾಕೆಂದರೆ ಹೆಚ್ಚಿನ ಜನರಲ್ಲಿ ಇದು ತಲೆಯ ಒಂದು ಭಾಗದಲ್ಲಿ ಮಾತ್ರ ಕಾಣಿಸಿಕೊಳ್ಳುತ್ತದೆ. ಇದು ಪದೇ ಪದೇ ಬರುವಂತಹ ತೀವ್ರತರವಾದ ತಲೆನೋವು. ಈ ತಲೆನೋವು ಬಂದಾಗ ದಿನನಿತ್ಯದ ಸಣ್ಣ ಪುಟ್ಟ ಕೆಲಸ ಕಾರ್ಯಗಳು ಮಾಡೋದಕ್ಕೂ ತುಂಬಾ ಕಷ್ಟ ಉಂಟಾಗುತ್ತದೆ. ಇದು ಸಾಮಾನ್ಯವಾಗಿ ಗಂಡಸರಿಗಿಂತ ಹೆಂಗಸರಲ್ಲಿ ಹೆಚ್ಚಾಗಿ ಕಾಣಿಸುತ್ತದೆ. ಭಾರತದಲ್ಲಿ ಸುಮಾರು 16-20% ಜನರು ಈ ಮೈಗ್ರೇನ್ ತೊಂದರೆಯಿಂದ ಬಳಲುತ್ತಿದ್ದಾರೆ. ಹೆಚ್ಚಾಗಿ ಮಧ್ಯವಯಸ್ಕರಲ್ಲಿ ಈ ತೊಂದರೆಯನ್ನು ನಾವು ಕಾಣಬಹುದು. ಈ ಮೈಗ್ರೇನ್ ತಲೆನೋವನ್ನ ನ್ಯೂರೋಲಾಜಿಕಲ್ ಹೆಡ್ಏಕ್ ಡಿಸಾರ್ಡರ್ ಅಂದ್ರೆ ತಲೆಯ ನರಗಳಿಗೆ ಸಂಬಂಧಿಸಿದ ಅತಿ ಸಂವೇದನೆಯಿಂದ ಬರುವಂತಹ ತಲೆನೋವು ಅಂತ ನಾವು ಪರಿಗಣಿಸ್ತೇವೆ. ಸೊ ಇದರಲ್ಲಿ ತಲೆನೋವಿನ ಜೊತೆಗೆ ನರ ಸಂಬಂಧಿ ಇತರ ಲಕ್ಷಣಗಳನ್ನು ನಾವು ಕಾಣಬಹುದು. ಈಗ ಈ ಮೈಗ್ರೇನ್ ತಲೆನೋವು ಯಾಕಾಗಿ ಬರುತ್ತೆ, ಅಂದ್ರೆ ಏನ್ ಕಾರಣ ಇದಕ್ಕೆ? ಹೆಚ್ಚಾಗಿ ನಾವು ಮೈಗ್ರೇನ್ ತೊಂದರೆಯಿಂದ ಬರುವ ರೋಗಿಗಳನ್ನು ನೋಡಿದಾಗ ಅವರಲ್ಲಿ ಒಂದು ಬಲವಾದ ಫ್ಯಾಮಿಲಿ ಹಿಸ್ಟ್ರಿ ಅಂತ ನೋಡ್ತೇವೆ. ಅಂದರೆ ಇದು ಆನುವಂಶಿಕವಾಗಿ ಬರುವ ಸಾಧ್ಯತೆಗಳು ಹೆಚ್ಚು. ಇನ್ನೊಂದು, ಮೈಗ್ರೇನ್ ತಲೆನೋವಿಗೆ ಯಾವುದೇ ಒಂದು ನಿಖರವಾದ ಕಾರಣ ಅಂತ ನಾವು ಹೇಳಲಿಕ್ಕಾಗೋದಿಲ್ಲ. ಈ ತಲೆಯ ನರಗಳನ್ನು ಪ್ರಚೋದಿಸುವಂತಹ ಹಲವಾರು ಬೇರೆ ಬೇರೆ ಕಾರಣಗಳಿವೆ. ಇವುಗಳನ್ನು ನಾವು ಟ್ರಿಗರ್ಸ್ ಅಥವಾ ಟ್ರಿಗರಿಂಗ್ ಫ್ಯಾಕ್ಟರ್ಸ್ ಅಂತ ಕರಿತೇವೆ. ಸೊ ಅವು ಏನೇನು ಅಂತ ನಾನೀಗ ಹೇಳ್ತೇನೆ ನಿಮಗೆ. ಒಂದು, ಅತಿಯಾದ ಸ್ಟ್ರೆಸ್ ಅಥವಾ ಒತ್ತಡ. ಸೊ ಒಂದು ದಿನದಲ್ಲಿ ತುಂಬಾ ಸ್ಟ್ರೆಸ್ಸಿಗೆ ಒಳಪಟ್ರೆ ಆ ದಿನ ಅವರಿಗೆ ತಲೆನೋವು ಶುರುವಾಗಬಹುದು. ಆಹಾರದಲ್ಲಿ ಏರುಪೇರು, ಅಂದ್ರೆ ಬೆಳಗಿನ ತಿಂಡಿ ಸರಿಯಾದ ಸಮಯಕ್ಕೆ ಆಗ್ಲಿಲ್ಲ ಅಥವಾ ಊಟ ಮಾಡ್ಲಿಕ್ಕೆ ಆಗ್ಲಿಲ್ಲ, ಆ ಟೈಮಲ್ಲಿ ತಲೆನೋವು ಶುರುವಾಗಬಹುದು. ಅದೇ ರೀತಿ ನಿದ್ರೆ ಸರಿಯಾಗಿ ಆಗದೆ ಇರೋದ್ರಿಂದ ಕೂಡ ತಲೆನೋವು ಬರಬಹುದು. ಹೀಗೆ ಇನ್ನೊಂದೇನಂದ್ರೆ ಅತಿಯಾದ ಬೆಳಕು ಅಥವಾ ಶಬ್ದಕ್ಕೆ ಒಡ್ಡಿಕೊಂಡಾಗ್ಲೂ ಕೂಡ ನಮಗೆ ತಲೆನೋವು ಬರೋ ಚಾನ್ಸಸ್ ಇರುತ್ತೆ. ಅಂದ್ರೆ ಈಗ ಒಂದು ರೂಮಲ್ಲಿ ತುಂಬಾ ಫ್ಲಾಶಿ ಲೈಟ್ಸ್ ಇತ್ತು, ಕಣ್ಣಿಗೆ ಸರಿಯಾಗಿ ಹೊಡೆಯುವಂತ ಲೈಟ್ಗಳಿದ್ರೆ ಆ ದಿನ ತಲೆನೋವು ಬರುವ ಚಾನ್ಸಸ್ ಹೆಚ್ಚು. ಅಥವಾ ತುಂಬಾ ಗಲಾಟೆ ಇರುವ ವಾತಾವರಣದಲ್ಲಿ ಟೈಮ್ ಕಳೆದ್ರೆ ತಲೆನೋವು ಬರಬಹುದು. ಇನ್ನೊಂದು, ಅತಿಯಾದ ಟೀ ಕಾಫಿ ಸೇವನೆ ಮಾಡೋರಲ್ಲಿ ಆ ಸ್ಟಿಮ್ಯುಲೇಷನ್ ಸಿಗದೆ ಇರುವಾಗ್ಲೂ ಕೂಡ ತಲೆನೋವು ಬರುವ ಚಾನ್ಸಸ್ ಇರುತ್ತೆ. ಇನ್ನೊಂದು ಏನಂದ್ರೆ ಹಾರ್ಮೋನ್ಗಳ ವ್ಯತ್ಯಾಸದಿಂದ ಕೂಡ ತಲೆನೋವು ಬರುತ್ತೆ. ಇದು ಹೆಚ್ಚಾಗಿ ನಾವು ಹೆಂಗಸರಲ್ಲಿ ಕಾಣ್ತೇವೆ. ಈ ಮುಟ್ಟಿನ ಸಮಯದ ಆಸುಪಾಸಿನಲ್ಲಿ ಜೋರಾಗಿ ತಲೆನೋವು ಬರುತ್ತೆ. ಇದನ್ನ ನಾವು ಮೆನ್ಸ್ಟ್ರುವಲ್ ಹೆಡ್ಏಕ್ ಅಂತ ಕರಿತೇವೆ. ಇದೇ ರೀತಿ ಸ್ಟ್ರಾಂಗ್ ಪರ್ಫ್ಯೂಮ್, ಸ್ಟ್ರಾಂಗ್ ಸ್ಮೆಲ್ ಇಂದ ಕೂಡ ತಲೆನೋವು ಬರಬಹುದು. ಹೀಗೆ ಸಣ್ಣ ಪುಟ್ಟ ವಿವಿಧ ಕಾರಣಗಳಿಂದ ತಲೆನೋವು ಬರುವ ಸಾಧ್ಯತೆಗಳು ಇದೆ. ಈಗ ನಮಗೆ ಬಂದಿರುವಂತಹ ತಲೆನೋವು ಅದು ಮೈಗ್ರೇನ್ ಇಂದಾನೇ ಬಂದಿದೆ ಅಂತ ಹೇಳಿ ಹೇಗೆ ಗೊತ್ತಾಗುತ್ತೆ? ಏನಾದ್ರೂ ಲಕ್ಷಣಗಳಿರುತ್ತೆ ಅದಕ್ಕೆ? ನಾನು ಮುಂಚೆ ತಿಳಿಸಿದಂಗೆ ಹೆಚ್ಚಾಗಿ ಬರುವಂತದ್ದು ಏನಂದ್ರೆ ಅರ್ಧ ಸೈಡ್ ತಲೆನೋವು. ಕೆಲವರಲ್ಲಿ ಏನಾಗತ್ತಂದ್ರೆ ತಲೆಯ ಒಂದು ಭಾಗದಲ್ಲಿ ಶುರುವಾಗಿ ತಲೆಯ ಹಿಂಬದಿ, ಕಣ್ಣಿನ ಸುತ್ತಲೂ, ಹಾಗೆ ಪೂರ್ತಿ ಶಿರಸ್ಸನ್ನು ಅದು ಆವರಿಸಿಕೊಳ್ಳುವಂತ ನೋವು. ಮತ್ತೆ ಈ ತಲೆನೋವು ಬಂದಾಗ ತುಂಬಾ ಜೋರಾಗಿರುತ್ತೆ. ಅಂದ್ರೆ ಸುತ್ತಿಗೆಯಿಂದ ಹಿಡಿದು ಬಡ್ದಂತ ನೋವು. ಸೊ ಸೀನಿದ್ರೆ, ಕೆಮ್ಮಿದ್ರೆ, ತಲೆ ಬಗ್ಸಿದ್ರೆ ಅಥವಾ ಚೂರು ನಡೆದಾಡಿದ್ರೂ ಕೂಡ ತಲೆನೋವು ತುಂಬಾ ಉಲ್ಬಣವಾಗುತ್ತೆ, ಜೋರಾಗುತ್ತೆ. ಈಗ ಕೆಲವರಲ್ಲಿ ಈ ತಲೆನೋವು ಒಂದು 3-4 ಗಂಟೆ ಅಷ್ಟೇ ಇರ್ಬೋದು. ಬಟ್ ಕೆಲವರಿಗೆ ಇಡೀ ದಿನ ಇರ್ಬೋದು, ಕೆಲವರಿಗೆ ರಾತ್ರಿ ಮಲಗಿ ಬೆಳಿಗ್ಗೆ ಎದ್ದಾಗ್ಲೂ ಕೂಡ 2 ದಿನಗಳವರೆಗೂ ಕೂಡ ಈ ತಲೆನೋವು ಕಂಟಿನ್ಯೂ ಆಗ್ಬೋದು. ಅಂದ್ರೆ ಅದಕ್ಕೆ ಸರಿಯಾಗಿ ಮಾತ್ರೆ ಅಥವಾ ಔಷಧಿ ತೆಗೆದುಕೊಳ್ಳದಿದ್ರೆ ಕಂಟಿನ್ಯೂ ಆಗ್ಬೋದು. ಹೀಗೆ ಅದರೊಟ್ಟಿಗೆ ಹೊಟ್ಟೆ ಉಬ್ಬರಿಸಿದಂತಾಗೋದು, ವಾಂತಿ ಬಂದಂಗ ಆಗೋದು, ಕೆಲವರಿಗೆ ವಾಂತಿನೂ ಬರುತ್ತೆ. ಸೊ ವಾಂತಿ ಬಂದಾಗ ತಲೆನೋವಿನ ತೀವ್ರತೆ ಸ್ವಲ್ಪ ಕಡಿಮೆ ಆಗುತ್ತೆ. ಇನ್ನು ಕೆಲವರಲ್ಲಿ ವಿಶೇಷವಾಗಿ ಕಣ್ಣಿನ ಮುಂದೆ ಬೆಳಕಿನ ಕಣಗಳು ಅಥವಾ ಬಣ್ಣ ಬಣ್ಣದ ರೇಖೆಗಳು ಕಾಣಿಸ್ಕೊಳ್ತದೆ. ಇದನ್ನ ನಾವು ಮೈಗ್ರೇನ್ ವಿತ್ ಆರಾ ಅಂತ ಕರೀತೇವೆ. ಇದು ತಲೆನೋವು ಬರೋದಕ್ಕಿಂತ ಮುಂಚೆ ಕಾಣಿಸುವಂತಹ ಲಕ್ಷಣಗಳು. ಇದು ಹೆಚ್ಚಿನ ಜನರಲ್ಲಿ ಕಾಣಿಸೋದಿಲ್ಲ, ಕೆಲವರಲ್ಲಿ ಮಾತ್ರ ಕಾಣಿಸುತ್ತದೆ. ನಾನು ಈ ನರದ ಅತಿ ಸಂವೇದನೆ ಅಂತ ಹೇಳಿದ ಲಕ್ಷಣಗಳಿದೆ ಅಲ್ಲ, ಇದೇ ಆರಾದಲ್ಲಿ ನಾವು ನೋಡಬಹುದು. ಈಗ ಈ ಮೈಗ್ರೇನ್ ತಲೆನೋವೇನಿದೆ, ಇದಕ್ಕೆ ಆಯುರ್ವೇದದಲ್ಲಿ ಯಾವ ರೀತಿಯ ಚಿಕಿತ್ಸೆಯನ್ನ ಹೇಳಲಾಗುತ್ತೆ?
ಈಗ ಆಯುರ್ವೇದದಲ್ಲಿ ಈ ತರದ ತಲೆನೋವನ್ನು ಅರ್ಧಾವಭೇದಕ ಎಂದು ಕರೆಯುತ್ತೇವೆ. ಅವಭೇದಕ ಅಂದ್ರೆ ಚುಚ್ಚಿದಂತಹ ನೋವು ಅಥವಾ ಇರಿಯುವಂತಹ ನೋವು. ಸೊ ದೇಹದಲ್ಲಿ ನಮ್ಮ ವಾತ ಮತ್ತು ಪಿತ್ತ ದೋಷಗಳು ಏರುಪೇರಾದಾಗ ಅದರಿಂದ ಉಂಟಾಗುವ ತಲೆನೋವು ಅಂತ ಕರಿತೇವೆ. ಇದು ಪದೇ ಪದೇ ಅಂದ್ರೆ ವಾರಕ್ಕೊಮ್ಮೆ, 15 ದಿನಗಳಿಗೊಮ್ಮೆ, ತಿಂಗಳಿಗೊಮ್ಮೆ ಬರುವಂತಹ ಒಂದು ತಲೆನೋವು. ಸೊ ಇದರಲ್ಲಿ ಅಥವಾ ಅರ್ಧಾವಭೇದಕಕ್ಕೆ ನಮ್ಮಲ್ಲಿ ತುಂಬಾ ಪರಿಣಾಮಕಾರಿಯಾದ ಚಿಕಿತ್ಸೆಗಳು ಲಭ್ಯವಿದೆ. ಮೊದಲಿಗೆ ಜೀವನ ಶೈಲಿಯಲ್ಲಿ ಬದಲಾವಣೆ ಅಂದ್ರೆ ನಾವು ಹೆಚ್ಚಿನ ಟ್ರಿಗರ್ಸ್ ಅನ್ನ ನೋಡಿದಾಗ ನಮ್ಗೆ ಏನ್ ಗೊತ್ತಾಗತ್ತೆ ಅಂದ್ರೆ ಜೀವನ ಶೈಲಿಯಲ್ಲಿ ಬದಲಾವಣೆ ತಂದ್ರೆ ನಾವು ಅದನ್ನ ತಲೆನೋವನ್ನ ನಾವು ಆದಷ್ಟು ಹತೋಟಿಗೆ ತರಬಹುದು. ಉದಾಹರಣೆಗೆ ಆಹಾರ ಸಮಯಕ್ಕೆ ಸರಿಯಾಗಿ ನಮ್ಮ ಜೀರ್ಣಶಕ್ತಿಗೆ ಅನುಗುಣವಾಗಿ ಸುಲಭವಾಗಿ ಪಚನವಾಗುವಂತ ಆಹಾರವನ್ನು ನಾವು ತೆಗೆದುಕೊಳ್ಳಬೇಕು. ಅತಿಯಾದ ಖಾರ, ಹುಳಿ ಅಥವಾ ಕರಿದ ಪದಾರ್ಥಗಳನ್ನು ಆದಷ್ಟು ಕಡಿಮೆಯಾಗಿ ಸೇವಿಸಬೇಕು. ಅದೇ ರೀತಿ ನಿದ್ರೆ 6 ರಿಂದ 8 ಗಂಟೆಗಳ ಕಾಲ ನಿದ್ರೆ ಅತ್ಯಗತ್ಯ. ರಾತ್ರಿ ನಾವು ತಡವಾಗಿ ಅಂದ್ರೆ 6 ರಿಂದ 8 ಗಂಟೆ ಅಂತ ಹೇಳಿ ರಾತ್ರಿ ತಡವಾಗಿ ಮಲಗೋದು, ಬೆಳಿಗ್ಗೆ ಲೇಟ್ ಆಗಿ ಹೇಳೋದು ಅಲ್ಲ. ರಾತ್ರಿ ಬೇಗ ಮಲಗಿ ಬೆಳಿಗ್ಗೆ ಬೇಗ ಏಳುವ ಅಭ್ಯಾಸವನ್ನ ನಾವು ರೂಢಿಸ್ಕೊಳ್ಬೇಕು. ಹಾಗೆ ವ್ಯಾಯಾಮ, ದೇಹ ಮತ್ತು ಮನಸ್ಸಿನ ಸ್ವಾಸ್ಥ್ಯಕ್ಕೆ ವ್ಯಾಯಾಮ ನಾವು ಮಾಡಲೇಬೇಕು. ಹಾರ್ಮೋನ್ ಸಮಸ್ಯೆ ಇದ್ದವರಲ್ಲಿ ಈ ವ್ಯಾಯಾಮದಿಂದ ಹೆಚ್ಚಿನ ಲಾಭವಾಗುತ್ತದೆ. ಈಗ ನಿರ್ದಿಷ್ಟ ಚಿಕಿತ್ಸೆಯ ಬಗ್ಗೆ ಹೇಳಬೇಕಾದ್ರೆ ನಾವು ಈ ತಲೆನೋವಿಗೆ ಪಂಚಕರ್ಮ ಚಿಕಿತ್ಸೆ ಅಂತ ಮಾಡ್ತೇವೆ. ಅಂದ್ರೆ ದೇಹದಲ್ಲಿರುವ ಟಾಕ್ಸಿನ್ಸ್ ಅಥವಾ ನಂಜನ್ನು ಹೊರಗೆ ಹಾಕ್ಲಿಕ್ಕೆ ನಾವು 5 ರೀತಿಯ ಚಿಕಿತ್ಸೆಗಳನ್ನ ಮಾಡುತ್ತೇವೆ. ಇದನ್ನ ಡಿಟಾಕ್ಸಿಫಿಕೇಶನ್ ಅಥವಾ ಪಂಚಕರ್ಮ ಅಂತಾನು ಕರಿತೇವೆ. ಇದರಲ್ಲಿ ಮುಖ್ಯವಾಗಿ ವಿರೇಚನ ಅಂತ ಒಂದು ಪಂಚಕರ್ಮ ಚಿಕಿತ್ಸೆ ಇದೆ. ಇದು ಮೈಗ್ರೇನ್ ತೊಂದರೆಯಲ್ಲಿ ಬಹಳ ಲಾಭಕಾರಿಯಾಗಿದೆ. ಇದರಲ್ಲಿ ನಂಜನ್ನು ಹೊರ ಹಾಕ್ಲಿಕ್ಕೆ ಔಷಧಿಯನ್ನ ಕೊಡ್ತೇವೆ. ಇದು ವಿರೇಚನ ಅಥವಾ ಬೇದಿಯ ಮೂಲಕ ನಂಜನ್ನ ಹೊರಗೆ ಹಾಕುತ್ತೆ. ಇದು 1 ವಾರದಿಂದ ಅಥವಾ 9 ದಿನಗಳವರೆಗೆ ನಡೆಯುವಂತ ಒಂದು ಚಿಕಿತ್ಸೆ. ಸ್ಪೆಷಲಿ ಹಾರ್ಮೋನ್ ತೊಂದರೆಯಿಂದ ಬರುವ ತಲೆನೋವುಗಳಿಗೆ ಈ ಚಿಕಿತ್ಸೆ ತುಂಬಾ ಲಾಭಕಾರಿಯಾಗಿದೆ. ಈ ವಿರೇಚನ ಮಾಡಿದ ನಂತರ ನಾವು ತಲೆನೋವಿಗೆ ಏನಾದ್ರೂ ಔಷಧಿಯನ್ನ ಕೊಟ್ರೆ ಅದು ಹೆಚ್ಚಾಗಿ ಪರಿಣಾಮಕಾರಿ ಆಗುತ್ತೆ. ಇದೇ ರೀತಿ ಇನ್ನೊಂದು ಪಂಚಕರ್ಮ ಚಿಕಿತ್ಸೆ ಅಂದ್ರೆ ನಸ್ಯ. ಇದರಲ್ಲಿ ಏನಂದ್ರೆ ತಲೆ ಹಾಗೂ ನರ ಸಂಬಂಧಿತ ಕಾಯಿಲೆಗಳಿಗೆ ನಾವು ಈ ಚಿಕಿತ್ಸೆಯನ್ನ ಕೊಡ್ತೇವೆ. ಔಷಧಿಯನ್ನು ಮೂಗಿನ ಮುಖಾಂತರ ಹಾಕುತ್ತೇವೆ. ಇದು ಕೂಡ 7 ರಿಂದ 8 ದಿನಗಳ ಚಿಕಿತ್ಸೆ. ದಿನಕ್ಕೆ 1 ಗಂಟೆಯ ಚಿಕಿತ್ಸೆ ಇದು. ಇದು 3 ರಿಂದ 6 ತಿಂಗಳು ಅಂದ್ರೆ ಪದೇ ಪದೇ ರಿಪೀಟೆಡ್ ಆಗಿ ಮಾಡಿಸಿದಾಗ ಮೈಗ್ರೇನ್ ಸಮಸ್ಯೆ ತುಂಬಾ ಕಡಿಮೆ ಆಗುತ್ತದೆ. ಇನ್ನೊಂದು ಚಿಕಿತ್ಸೆ ಶಿರೋಧಾರ ಅಂತ ಅಂದ್ರೆ ಒತ್ತಡದಿಂದ ಉಂಟಾಗುವ ತಲೆನೋವುಗಳಲ್ಲಿ ಇದು ತುಂಬಾ ಉಪಕಾರಿ ಆಗುತ್ತೆ. ಇಲ್ಲಿ ಔಷಧಿಯ ದ್ರವ್ಯವನ್ನ ನೆತ್ತಿಯ ಭಾಗದಲ್ಲಿ ಒಂದೇ ಲಯದಲ್ಲಿ ಸುಮಾರು 1 ಗಂಟೆಗಳ ಕಾಲ ಹರಿಬಿಡುತ್ತೇವೆ. ಇದರಿಂದ ನರಮಂಡಲದ ಅತಿ ಸಂವೇದನೆಯನ್ನು ನಾವು ಕಡಿಮೆ ಮಾಡಬಹುದು. ಇದರಿಂದ ರಿಲ್ಯಾಕ್ಸೇಷನ್ ಬಂದು ತಲೆನೋವಿನ ತೀವ್ರತೆ ತುಂಬಾ ಕಡಿಮೆ ಆಗುತ್ತೆ. ಹೀಗೆ ಬಸ್ತಿ, ನಾಡಿ ಸ್ವೇದ, ಶಿರೋಲೇಪ, ಶಿರೋ ಅಭ್ಯಂಗ ಇತ್ಯಾದಿ ಚಿಕಿತ್ಸೆಗಳು ಕೂಡ ಲಭ್ಯವಿದೆ. ಇದರೊಂದಿಗೆ ತಲೆನೋವಿನ ನಿರ್ದಿಷ್ಟ ಕಾರಣಗಳನ್ನು ತಿಳಿದು ಅಂದ್ರೆ ಮುಟ್ಟಿನ ಸಮಯದಲ್ಲಿ ಆಗುವಂತದ್ದ, ಜೀರ್ಣಕ್ರಿಯೆಗೆ ಸಂಬಂಧಿಸಿ ತಲೆನೋವು ಬಂದಿದ್ಯಾ, ಮಲಬದ್ಧತೆಯಿಂದನ, ಅದಕ್ಕೆ ಅನುಸಾರವಾಗಿ ಓರಲ್ ಮೆಡಿಸಿನ್ಸ್ ಅಥವಾ ಶಮನೌಷಧಿಗಳನ್ನು ಕೂಡ ನೀಡಲಾಗುತ್ತೆ. ಹೀಗೆ ಸರಿಯಾಗಿ ಚಿಕಿತ್ಸೆಯನ್ನು ಪಡೆದುಕೊಂಡಲ್ಲಿ ಮೈಗ್ರೇನ್ ತಲೆನೋವಿನ ತೀವ್ರತೆ, ಫ್ರೀಕ್ವೆನ್ಸಿ ಅಂದ್ರೆ ಅದು ಬರುವಂತಹ ಚಾನ್ಸಸ್ಗಳು ಕ್ರಮೇಣ ಕಡಿಮೆಯಾಗುತ್ತಾ ಬರುತ್ತದೆ. ಡಾಕ್ಟರ್, ಈಗ ಕಡೆಯದಾಗಿ ಈ ಒಂದು ಮೈಗ್ರೇನ್ ತಲೆನೋವಿನ ಬಗ್ಗೆ ಕೇಳುಗರಿಗೆ ಏನು ಕಿವಿ ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಈ ಮೈಗ್ರೇನ್ ಅಂತದ್ದು ನಾ ಹೇಳ್ದಂಗೆ ಒಂದು ಸಾಮಾನ್ಯ ತಲೆನೋವಲ್ಲ, ನರಗಳಿಗೆ ಸಂಬಂಧಿಸಿದ ಒಂದು ಸಮಸ್ಯೆ. ಆದ್ರಿಂದ ನೀವೇ ಸ್ವತಃ ಓವರ್ ದ ಕೌಂಟರ್ ಸಿಗುವಂತಹ ಯಾವುದೇ ನೋವಿನ ಮಾತ್ರೆಯನ್ನು ನುಂಗದೆ ಸೂಕ್ತವಾದ ವೈದ್ಯರಲ್ಲಿ ಹೋಗಿ ಭೇಟಿ ಮಾಡಿ ತಪಾಸಣೆ ಮಾಡಿಸಿ ಅವರು ತಿಳಿಸಿದ ಚಿಕಿತ್ಸೆಯನ್ನೇ ಪಡೆದುಕೊಳ್ಳಿ. ಇದು ಪದೇ ಪದೇ ಬರುವಂತಹ ತಲೆನೋವು ಆಗಿರೋದ್ರಿಂದ ಈ ತಲೆನೋವು ಯಾವ ಆಹಾರದಿಂದ ಬಂತು, ಯಾವ ಸಮಯದಲ್ಲಿ ಹೆಚ್ಚಾಗಿ ಬರುತ್ತೆ, ಏನು ಮಾಡಿದರೆ ಕಡಿಮೆ ಆಗುತ್ತೆ, ಈ ಟ್ರಿಗರ್ಸನ್ನು ನೀವೇ ವಿಶ್ಲೇಷಿಸಿಕೊಂಡು ಗುರುತಿಸಿಕೊಂಡು ಅದನ್ನು ಬರೆದಿಟ್ಕೊಳ್ಳಿ. ಅದನ್ನು ನೀವು ಸರಿಪಡಿಸಿಕೊಂಡ್ರೆ ಮೈಗ್ರೇನ್ ತೊಂದರೆಯನ್ನು ಬಹಳಷ್ಟು ಹತೋಟಿಗೆ ತರಬಹುದು. ಮೈಗ್ರೇನ್ ಹಾಗೂ ಇತರ ತಲೆನೋವುಗಳಿಗೆ ನಮ್ಮ ಆಸ್ಪತ್ರೆಯ ಶಾಲಾಕ್ಯ ಅಥವಾ ENT ವಿಭಾಗದಲ್ಲಿ ತಪಾಸಣೆಯನ್ನು, ಚಿಕಿತ್ಸೆಯನ್ನು ನಾವು ನೀಡುತ್ತೇವೆ. ಹೆಚ್ಚಿನ ಮಾಹಿತಿ ಹಾಗೂ ಚಿಕಿತ್ಸೆಗಾಗಿ SDM ಆಯುರ್ವೇದ ಆಸ್ಪತ್ರೆ ಶಾಲಾಕ್ಯ ತಂತ್ರ ವಿಭಾಗಕ್ಕೆ ಭೇಟಿ ನೀಡಿ. ನಮಸ್ಕಾರ. ಧನ್ಯವಾದಗಳು ಡಾಕ್ಟರ್.